ಅಲ್ಲ ಪಲ್ಲವಿ ನೀನೇನದ ಆ ಟಿಪಾಯಿ ಮೇಲೆ ಒಂದೊಂದು ಇದನ್ನು ಎಷ್ಟು ಘನ ಮಾಡಿ ಜೋಡಿಸಿಟ್ಟಿತ್ತ ಸೌಜನ್ಯ. ನೋಡೋಕ್ಕಷ್ಟು ಖುಷಿಯಾಗದ. ಏನು ಸಣ್ಣ ಬಾಲೆನ್ ನೀನ ಅದೆಂತಕ್ಕೆ ಹಂಗೆ ಕಿತ್ತಳ್ಳಿಟ್ಟಿಯಲ್ಲ? ಎಲ್ಲಾರ ಅದು ಬಂದ್ರೆ ನೋಡಿದ್ರೆ ಏನು ತಿಳ್ಕೊಬೇಕು, ಏನು ಹೇಳ್ಬೇಕು ನೋಡೋಣ ಹೇಳ. ಏನಿಲ್ಲದೆ ಒಂಥರ ಇವ್ರ ಮನೆಯವ್ರಿಗೆ ಏನು ಶಿಸ್ತಿಲ್ಲ ಇದ್ದಿಲ್ಲ, ಯಾವುದು ಹೆಂಗೆ ಇಟ್ಕೋಬೇಕು ಅನ್ನೋ ನಾಜಕ್ಕಿಲ್ಲ ಅಂಥೇಳಿ ಅವ್ರ ಅಮ್ಮ ಹೇಳ್ತಾನೆ ಇರ್ತಾರೆ. ಮಾಡೋದು ಹಾಗೆ ಮರತಿ. ನಾನು ಒಂದು ಚೂರು ಅದು ಹತ್ತಿತ್ತಾಗ್ದಿದ್ದಂಗೆ ಮಾಡಿಟ್ಟಿದ್ದೆ. ಈಗ ಬೇಡ ಅಂದಂಗೆ ಅವ್ರ ರೂಮಿಗೆ ಹೋಗಿ ಅಲ್ಲಿ ಇದು ಮಾಡಿ ಇನ್ನು ಅಲ್ಲಿ ಏನೇನು ಮಾಡ್ತೀಯ ಹೇಳಿದ್ರು ಸಿಟ್ಟು ಬರ್ತದೆ ನಿಂಗೆ. ಈಗ ಮೊದಲಿನ ಇದು ನಮ್ಮ ರೂಮ್ ಇರಲ್ಲ, ಅದರಲ್ಲೇ ಇದ್ದಿದ್ರೆ ಆತಿರ್ಲ. ಎಷ್ಟಂದ್ರೆ ಬಾಲೆ ಬಟ್ಟೆ ಇವು ಎಲ್ಲ ಒಂಥರ ಸಿನುಗು. ಹೇಳಿದ್ದು ಭಾಷೆ ಬರೋಲ್ಲ ನಿಮ್ಗೆ, ಹೇಳ್ದಕ್ಕೂ ಸಿಟ್ಟು ಮಾಡ್ತೀಯ. ಸೊಸೆ ಸೊಸೆ ಅಂಥೇಳಿ ಇದು ಮಾಡ್ತೀಯ ಅಂತೀಯ. ಮತ್ತೆ ಅವನು ನಂಗೆ ಸಮ್ ಮಾಡೋಕ್ಕಾರು ಗೊತ್ತಾತವನು. ಗನ ಮಾಡಿ ಇಟ್ಟಿತ್ತು ಮಾತ್ರ ಸುಮ್ಮನೆ ಹೇಳಿದ್ರು ಸಹಿಯಲ್ಲ. ನಂಗೆ ಅದು ಒಂದ್ಸತಿ ತೆಗೆದ್ರೆ ಮತ್ತೆ ಮೊದಲಿನಂಗೆ ಇಡಕ್ಕೆ ಬರೋಲ್ಲ ಅಂತ ನಾನು ಅಷ್ಟು ಜಪತ್ನ ಮಾಡಿದ್ದೆ. ಯಾಕೆ ಹಿಂಗೆ ಮಾಡ್ತದೆ ಪಲ್ಲವಿ? ನಂಗೆ ಇದು ಗೊತ್ತಾಗಲ್ಲ, ನೀನೇ ಬಂದು ಒಂಚೂರು ಜೋಡಿಸಿಡು ಹೇಳ್ತೇನೆ. ಯೋ ಮರತಿ ಅಮ್ಮ, ನೀ ಹೇಳೋದು ನೋಡಿದ್ರೆ ಯಾವ್ದನ್ನು ತೆಗೆದು ಏನು ದೊಡ್ಡ ಅನಾಹುತ ಮಾಡ್ಯಾರೇನೋ ಅನ್ಬೇಕು. ನಮ್ಮನೆಯಲ್ಲೂ ಅದೇ, ಇವ್ರು ತಂದಾರ ಆ ಥರದ್ದಾತ. ಯಾರು ನೆಂಟರು ಬಂದಾಗ ಮಾತ್ರ ಇಡೋಕ್ಕೆ ಅಂತ ಹೇಳಿ ಅತ್ತೆ ತೆಗೆದು ಮೇಲಿಟ್ಟಾರೆ. ನಿಮ್ಮನೇಲಿ ಮಾತ್ರ ಇರೋದು ಸಹಿಯಲ್ಲ, ನಿಮ್ಮ ಸೊಸೆ ಮಾತ್ರ ತರೋದು ಸಹಿಯಲ್ಲ. ಮಾಡೋದು ನೋಡಿದ್ರೆ ಬಾಲೆ ಅವಾಗಲ್ಲಿ ಹಠ ಮಾಡ್ತಿದ್ನಲ್ಲ, ಅದು ಒಂಚೂರು ಸೌಂಡ್ ಮಾಡಿ ಅವ್ನು ಸುಮ್ಮನೆ ಇರ್ಸಕ್ಕಾಗಿ ತೆಗ್ದಿದ್ದೆ. ಮತ್ತೆ ನಾನು ಆಟ ಆಡೋಕ್ಕಾಗಲ್ಲ, ಅಲ್ಲಿ ಇಡು, ಅಲ್ಲಿ ನಾ ಬಂದು ಹಾಗೆ ಜೋಡಿಸಿಡ್ತೀನಿ. ಹೇಳ್ಬೇಕಾದ್ರೆ ಸಿಟ್ಟು ಅನ್ನೋದು ಮತ್ತು ಮೂಗಿನ ತುದಿಲೇ ಅದೇ ತೆಗ್ದು ಕಪಾಟೊಳಗೆ ಹಾಕಿಡ್ತೀನಿ. ಬರೋಷ್ಟೊತ್ತಿಗೆ ತೆಗೆದಿಟ್ರೆ ಸಹ ಇಲ್ದಿದ್ರೆ ಹೇಳ್ತದಲ್ಲ ನೆಂಟರು ಬರೋಷ್ಟೊತ್ತಿಗೆ ಅಂತ ಅಂತಾರೆ. ಫಂಕ್ಷನ್ ಇರೋಷ್ಟೊತ್ತಿಗೆ ಇದು ಮಾಡಿದ್ರೆ ಸೈ ಇದನ್ನು ಕಟ್ಕೊಂಡು ಹೋದರೆ. ಅಯ್ಯೋ ಅಮ್ಮ ಮರತಿ, ಅವನು ಎಲ್ಲಿ ತಗೊಂಡು ಹೋಗ್ತಿದ್ದೀಯ? ನಾನೇನು ತಿನ್ನಲ್ಲ ಮರತಿ. ನಾ ಅಲ್ಲಿ ನನ್ನ ಗಂಡನ ಮನೆಗೆ ತೊಗೊಂಡು ಹೋಗೋದು ಇಲ್ಲ. ಇದ್ದವನೇ ಇಡೋಕ್ಕೆ ಜಾಗಿಲ್ಲ ಅಲ್ಲಿ. ಇದನ್ನೆಲ್ಲ ತೊಗೊಂಡು ಹೋಗ್ಕೊಂಡು ಏನು ಮಾಡಲಿ? ನಾನೇ ಒಂದೆರಡು ಎಂಥವ್ರಲ್ಲಿ ತಂದು ಹಾಕಬೇಕು ಅಂತ ಮಾಡೇನೆ. ನೋಡಿದ್ರೆ ನಾನು ಇದ್ದೀನಿ ಅಂಥೇಳಿ ನೀನು ತೆಗೆದು ಬೇರೆ ಕಡೆ ಇಡೋಕ್ಕೆ ಹೋಗ್ತಿದ್ದೀಯಲ್ಲ. ನೀನಿದ್ದೀಯ ಅಂತ ಅಲ್ಲ, ನಾನು ಅವತ್ತೇ ಜ್ಞಾನ ಮಾಡಿದ್ದೆ ತೆಗೆದು ಇಡಬೇಕು ಅಂತ. ಗೊತ್ತಾಗಲ್ಲೇ ಪಲ್ಲವಿ. ಅದ ಸುಮಾರು ದುಡ್ಡಿನವಂತೆ ಅದು, ಅದೇ ತಂದಿಟ್ಟಿದ್ದು. ಬರೋಷ್ಟೊತ್ತಿಗೆ ಮನೆಗೆ ಬರೋಷ್ಟೊತ್ತಿಗೆ ಹೀಗೆಲ್ಲ ಹಾಳಾಕೊಂಡಿದ್ರೆ ಯಾರಿಗಾರ ಒಂಥರ ಹಟ್ಟಿರಿಯಲ್ಲ. ನೀನೀಗ ನಿನ್ನ ಗಂಡನ ಮನೇಲಿ ಅಂತಾರೆ ಸಮ್ ಮಾಡಿ ಇಟ್ಟು ಬಂದ ವಾಪಸ್ ಹೋಗೋಷ್ಟೊತ್ತಿಗೆ ಯಾರು ತೆಗೆದು ಹಾಳು ಮಾಡಿಟ್ರೆ ಸಿಟ್ಟು ಬರ್ತದ ಬರಲ್ಲ? ಇದು ಹಾಗೆಯ. ಆತು ಮರತಿ, ಆಗಲಿ, ಅದು ಚೆನ್ನಾಗೇ ಇರಲಿ. ನಾನೇನು ಬೇಡ ಅಂತ ಹೇಳಿದ್ನಲ್ಲ, ಬಾಲಿಗೊಂಚು ತೋರಿಸಲ್ಲೇ ಇಟ್ಟೀನಿ, ಆಮೇಲೆ ಜೋಡಿಸಿಡ್ತೀನಿ. ನೀನು ನೋಡಿದ್ರೆ ಅದನ್ನು ಪೆಟ್ಟಿಗೆಲಿಡೋಕ್ಕೆ ಹೋಗ್ತಾ ಇದ್ದೀಯಲ್ಲ. ಮಾರತಿ, ಯಾಕಾರು ಹಿಂಗೆ ಮಾಡ್ತೀಯನ? ಅದಂತ ಆತಲ್ಲಮ್ಮ, ನೀ ಎಂತಕ್ಕಿಷ್ಟು ಲೇಟ್ ಮಾಡ್ತಿದ್ದೀಯ? ಹೊರಡೋಣ ಮರತಿ. ಅಣ್ಣ ಹೇಳಿದ್ದಲ್ಲ ಆದಷ್ಟು ಬೇಗ ಹೊರಡಿ ಅಂತ. ನೀ ಹಿಂಗೆ ಮಾಡ್ತೀಯ ಅಂತ ಗೊತ್ತಿದ್ದಿದ್ರೆ ನಾ ಮನೆಯಿಂದನೇ ಒಂದು 4 ದಿನ ಲೇಟಾಗೇ ಬರ್ತಿದ್ದೆ ಗೊತ್ತಾ. ಯಾಕಾರು ಇಷ್ಟು ಬೇಗ ಬಂದೆ ಅನ್ನಂಗಾಗ್ಯದ ನಂಗೆ ಇಲ್ಲಿಗೀಗ. ಅಲ್ಲ, ನಿಂದು ಒಳ್ಳೆ ಕತೆ ಆತಲ್ಲ. ನಾನೇನು ಕರೆದಿದ್ನೇ ನಿನ್ನ? ಹೇಳ್ದಷ್ಟಕ್ಕೂ ನಾ ಬತ್ತೀನಿ ಅಂತ ಬಂದೀಯ. ಇದ್ದು ಹೋಗು, ಹೆಂಗೆ ಮುರ್ತಟ್ಲು ಬರಬೇಕಿತ್ತು. ಸುಮ್ಮನೆ ನಾನು ಮಾಡೋ ಕೆಲಸಕ್ಕೆಲ್ಲ ಹೇಳಕ್ಕೆ ಬರಬೇಡ ಮರತಿ. ಏನು ನಾ ತಿಳ್ದಂಗೆ ಮಾಡ್ತೀನಿ. 1000 ರೂಪಾಯಿ ಮಾಲು ಒಂದೆರಡು ದುಡ್ಡಿನವಲ್ಲ. ಇಟ್ಟಿದ್ದು ನಮ್ಮ ಜಪಾನ ಮಾಡಿ ನೋಡ್ಕೊಳಕ್ಕೆ ನಮ್ಗಾಗಲ್ಲ ಅಂದರೆ ನಗಾಡಲ್ಲ. ಹಂಗೆ ತೆಗ್ದಿಡ್ತೀನಿ. ಅವ್ರು ಬರೋ ದಿನ ತಂದು ವಾಪಸ್ ಇಡ್ತೀನಿ. ಆತು ಮರತಿ, ನೀ ಜೋಪಾನ ಮಾಡಿ ತೆಗೆದಿಡು. ನಿನ್ನ ಸೀರೆ ಎಲ್ಲ ಯಾವ ಕೊಡಮ್ಮ, ಬೇಗ ಪ್ಯಾಕ್ ಮಾಡ್ತೀನಿ. ಈಗ ಹೊರಡಷ್ಟೊತ್ತಿಗೆ ನನಗೆ ಆ ಬಟ್ಟೆ ಹಾಕ್ಲಿ ಈ ಬಟ್ಟೆ ಹಾಕ್ಲಿ ಎಲ್ಲ ನಿಮ್ಮದೇ ನೀವು ನೋಡ್ಕೊಂಡ್ರಿ ಅಂತ ಬೈಯಕ್ಕೆ ಶುರು ಮಾಡ್ತೀಯ. ಎಂತ ಸೀರೆ ಅಂತಕ್ಕೆ? ಮತ್ತೆಂತ ಚೂಡಿದಾರ ಹಾಕ್ಕೊಂತೀಯ ನೀನು ಬೆಂಗಳೂರಲ್ಲಿ?
ಸೀರೆನೇ ಉಟ್ಕೊಂಡಿರೋದಲ್ಲ ಮರತಿ. ನಾನು ಅಲ್ಲೊಂದಿಷ್ಟು ಬೀರಿಂದ ಯಾವ್ಯಾವ ನೋಡು ಒಳ್ಳೆಯವು ಪ್ಯಾಕ್ ಮಾಡೋಣ ಅಂದ್ಕೊಂಡೆ. ನೀನು ಯಾವಾಗಲೂ ನಾನೇನಾರು ಪ್ಯಾಕ್ ಮಾಡೋದಕ್ಕೂ ಅದೆಲ್ಲ ಇದು ಇದೆಲ್ಲ ಅದು ಅಂತ ಹೇಳ್ತಾನೆ ಇರ್ತೀಯ. ಅದಕ್ಕೆ ಹೊರಗಡೆ ಬೇಡ ಅಂತ ನೀ ಕೊಟ್ಟ ಮೇಲೆ ಪ್ಯಾಕ್ ಮಾಡೋಣ ಅಂಥೇಳಿ ಯೋಚನೆ ಮಾಡಿದೆ. ಭಾಳ ಸೀರೆ ಆದರೆ ನಮ್ಮ ಬ್ಯಾಗಿಗೆ ಹಿಡಿಯಲೇ ಏನಮ್ಮ, ನೀನು ಇಂದೊಂದು ಬ್ಯಾಗ್ ಹಿಡ್ಕೊಬೇಕಾಗ್ತದೆ. ಅಲ್ಲ ಪುಣಾತೀತಿ, ನಾನು ಎಲ್ಲಿ ಹೇಳಿದ್ನೆ ಬಟ್ಟೆ ಪ್ಯಾಕ್ ಮಾಡು, ಸೀರೆ ಪ್ಯಾಕ್ ಮಾಡು, ಪಟ್ನ ಕಟ್ಟು ಅಂತ. ಸುಮ್ಮನಿರು. ಅಕಸ್ಮಾತ್ ನಾ ಹೊಲ್ಡೋದಾದ್ರೆ ನನ್ನ ಬಟ್ಟೆ ನಂಗೆ ಸಮ್ ಮಾಡ್ಕೊಳಕ್ಕೆ ಗೊತ್ತು. ನಿಂಗೆ ಏನದೆ ಅಷ್ಟು ನೋಡ್ಕೊಂಡು ಸುಮ್ಮನೆ ಇರೋ ಮಾರತಿ. ಅಲ್ಲ ನಮ್ಮಮ್ಮ ಒಬ್ಳು ಈ ಸತಿ ಯಾಕೆ ಹಿಂಗೆ ಮಾಡ್ತಾ ಇದೆ ಅಂತ. ಅಯ್ಯೋ, ಯಾವಾಗಲೂ ಹೋಗೋದೊಂದು 15 ದಿವಸ ಇರ್ಬೇಕಾರೆ ಒಂದೇ ದಿವ್ಸಕ್ಕೆ ಹೋಗೋದಾದ್ರೂ ಬಟ್ಟೆ ಎಲ್ಲ ಫಸ್ಟೇ ರೆಡಿ ಮಾಡಿ ಇಟ್ಕೋತಿತ್ತು. ಇವತ್ತು ನಾನು ರೆಡಿ ಮಾಡ್ತೀನಿ ಅಂದ್ರೆ ಬೇಡ ಅಂತ ಅದೆಯಲ್ಲ. ಅದ್ರ ತಲೆಯಲ್ಲಿ ಏನು ಆಲೋಚನೆ ಅದೇನು. ಕಡೆಗೆ ಲಾಸ್ಟ್ ಮೂಮೆಂಟಲ್ಲಿ ನನ್ನ ಬೆಂಗಳೂರಿಗೆ ಕಳಿಸ್ಕೊಂಡು ಇದು ಮನೇಲಿ ಇರ್ತದೆ ಹೆಂಗೆ? ಎಂತ ಮಾಡೋದಲ್ಲ. ಅದು ಹೋಗದೇ ಇದ್ರೆ ನಾನು ಎಲ್ಲಿ ಹೋಗ್ತೇನೆ ಬೇಕಾತಲ್ಲ. ಅದ್ರ ಜೊತೆ ಬಿಟ್ಟಿರೋದೇ ಇಲ್ಲ. ಆದರೂ ಅಲ್ಲ ಕಡೆಗೆ ನನ್ನ ಇಲ್ಲೇ ಬಿಟ್ಟು ಹೋಗೋ ಅಂದಾಜೇನಾರು ಮಾಡಿದ. ಎರಡಕ್ಕೂ ಅವಕಾಶ ಕೊಡಲ್ಲ ನಾನು. ನೋಡ್ಬೇಕಾದ್ರೆ ಹೆಚ್ಚಂದ್ರೆ ಏನು ದುಡ್ಡು ಕೊಡಲ್ಲ ನಾವು ಅಂತ ಹೆದರ್ಸ್ಬೋದಾ? ದುಡ್ಡು ಗೊತ್ತು ನನಗೆ ಎಲ್ಲಿ ಇಸ್ಕೊಬೇಕು ಅಂತ. ಇವ್ರಿಗೆ ಒಂದು ಫೋನ್ ಮಾಡಿ ಒಂದು 5,000 ರೂಪಾಯಿ ಯಾರು ಕೊಟ್ಟಿದ್ರೆ ಎಂತಾರು ಒಂದೊಂದು ಚೆನ್ನಾಗಿರೋ ತಗೊಳಕ್ಕೆ ಆತಿತ್ತು. ಎಂತ ಆತದ. ಅಲ್ಲ ಪಲ್ಲವಿ, ಇಲ್ಲಿ ಕೂತ್ಕೊಂಡು ಎಂತ ಮಾಡ್ತಿದ್ದೀಯೆ ನೀ? ಈ ಥರ ಇದ್ದರೆ ಭಾಳ ಗೋಳಾಗ್ತದೆ ನೋಡ. ನೀ ಇನ್ನೂ ಏನು ಸಣ್ಣ ಬಾಲೆ ಕಾಲೇಜಿಗೆ ಹೋಗೋ ಹುಡುಗಿ ಅಂತ ತಿಳ್ಕೊಂಡಿಯೇ ಹೆಂಗೆ? ಬಾಲೆ ತಾಯಿ ಜ್ಞಾನ ಇಟ್ಕ ಸ್ವಲ್ಪ. ಬಟ್ಟೆ ಎಲ್ಲ ತೊಳೆದು ತಂದು ಮೇಲೆ ಒಣಸ್ತವ್ ತಂದಿಟ್ಟಿನೆಲ್ಲ ಗನ ಕುತ್ಕೊಂಡು ಮಡ್ಚಿಗೆ ಮಾಡೋ ನೋಡೋಣ. ಮಡ್ಚಿಗೆ ಮಾಡಿ ತೆಗ್ದಿಡು. ಯಾವ್ಯಾವ ಎಲ್ಲೆಲ್ಲಿ ಇಡ್ಬೇಕೋ ಅಲ್ಲಲ್ಲಿ. ಮನೆ ಅನ್ನೋದು ಗೊಬ್ಬರ ಗುಂಡು ಹಾಕಿ ಕೂತದೆ. ಇದು ಮತ್ತೆ ಅಂಥದನ್ನ ಜ್ಞಾನ ಮಾಡ್ತಾ ಕೂತ್ಕೊಂಡದೆ. ಸುಮ್ಮನೆ ಇಲ್ಲಿ ಕೂತ್ಕೊಂಡು ಎಂತ ಮಾಡ್ತಿದ್ದೆ ನಾನು ಹೇಳ? ಅಯ್ಯೋ ಅಮ್ಮ, ನೀ ಯಾವ ಥರದಳೆ ಮರತಿ. ಎಲ್ಲರೂ ತವ್ರ ಮನೆಗೆ ಹೆಣ್ಮಕ್ಳು ಬಂದಾಗ ಕೂತ್ಕೊಳ್ಳಿ ಮಾಡಿ ಅಂತ ಹೇಳಿ ಇದು ಮಾಡೋಕ್ಕೆ ನೋಡ್ತಾರೆ. ನೀ ನೋಡಿದ್ರೆ ಕೆಲಸ ಮಾಡಿದ್ದೆ ಸಾಲದು ಅಂತ ಹೇಳ್ತೀಯಪ್ಪ. ಅಲ್ಲಿ ಹೋದ್ಮೇಲೆ ಹಿಂಗೆ ಕೂರಕ್ಕಾಗ್ತದನಮ್ಮ. ಇಲ್ಲಿ ಬಂದಾಗಲೇ ಒಂಚೂರು ಕೂರೋದಪ್ಪ. ಹಂಗಾರೆ ನಾ ಎತ್ಲಕ್ಕೆ ಹೋಗ್ಬೇಕು, ಯಾರಿಗೆ ಹೇಳ್ಬೇಕೆ? 2-3 ವರ್ಷಕ್ಕೆ ಎಲ್ಲರೂ ಒಂದು ಕಡೆ ಒಂದು ದಿವಸ ಕಳಿಸಿದ್ರು ಸೈ. ಮತ್ತಿಲ್ಲೇ ನನ್ನ ಜೀವಮಾನ ಪೂರ್ತಿ ಇಲ್ಲೇ ಕಳಿಬೇಕು. ನಿಮ್ಗಾರ ಅದೆಲ್ಲ ಅಭ್ಯಾಸ ಆಗಿದೆ ಅಮ್ಮ. ಹಂಗಂತೇಳಿ ಈಗ ನಾವು ಹಾಗೆ ಇರೋಕ್ಕಾಗ್ತದ? ನಾನಾರು ಎಲ್ಲಿಗೆ ಹೋಗ್ತೀನಿ ಮರತಿ? ಹಿಂಗೆ ಇಲ್ಲಿಗೆ ಬರಬೇಕು, ಇಲ್ಲ ಅಲ್ಲೇನು ಬಿಟ್ಟರೆ ಈ ಥರ ಎಲ್ಲರೂ ಒಂದು ಅವಕಾಶ ಸಿಕ್ಕಿದಾಗ ಅದು ಬೇಡ ಅಂತ ಕೂತಿದ್ದೆ ನೀನು. ನಾನೊಂದು ಪ್ಲ್ಯಾನ್ ಮಾಡ್ಕೊಂಡು ಹೊರಟು ಬಂದಿದ್ದಕ್ಕಾತು. ನೋಡಿದ್ರೆ ಈಗ ಹೇಳು, ಏನೇನು ರೆಡಿ ಮಾಡಬೇಕು ಹೇಳು ಮರತಿ. ಕೊನೆಗೆ ನೀನು ಎಂಥದ್ದು ಮಾಡಲ ಅಂತ ಬೈತಿರ್ಬೇಡ. ಈಗ ಅವಳು ಬೇರೆ ಮಲ್ಗ್ಯಾಳ, 7ರೊಳಗೆ ಎಲ್ಲ ಸಮ್ ಮಾಡಿ ಇಟ್ಕೊತೀನಿ. ಇಲ್ಲೇ ನಿಂತರೆ ಒಂದೊಂದೇ ಕಿದ್ಕಕ್ಕೆ ಶುರು ಮಾಡ್ತದೆ. ಸುಮ್ಮನೆ ಹೋಗಿ ನನ್ನ ಕೆಲಸ ನಾನು ಮಾಡ್ತಿರೋ ಒಳ್ಳೇದು. ಅಮ್ಮ ನಿಂಗೆ ಎಂತ ಆತದ ಮರತಿ? ಏನಾರು ಹೇಳಕ್ಕೆ ಹೋದರೆ ಮತ್ತೆ ಸಿಟ್ಟು ಮಾಡ್ತೀಯ. ನಾ ಹೇಳ್ತಾನೆ ಇದ್ದೀನಿ, ದಷ್ಟಕ್ಕೆ ಸುಮ್ಮನೆ ಹೋಗ್ತಾ ಇದೆ. ಎಂಥದ್ದು ಏನಪ್ಪ? ಏನು ತಿರ್ಗಾಟ ಅಂದ್ಬಿಟ್ರೆ ಎಷ್ಟು ಖುಷಿಯಲ್ಲಿ ಹೊರಡ್ತೀಯ ನೀನು ಅಂತ. ಯಾಕೆ ನೀವು ಎಲ್ಲಿಗಾರು ಹೋಗೋದಾದ್ರೆ ಅಷ್ಟೇ ಖುಷಿಲಿ ಹೊರಡಲ್ಲ? ಅದು ಇದೇನು ಹತ್ತಿರ ಮುಟ್ಟ ಏನಲ್ಲ, ಬೆಂಗಳೂರಿಗೆ ಹೋಗೋದು. ಖುಷಿ ಆಗದೆ ಇರ್ತದ? ನಾ ಏನು ಮಾಡಿದ್ರು ತಪ್ಪು ಅಂತಲೇ ಹೇಳ್ತೀರಪ್ಪ ನೀವು. ಅಪ್ಪ, ಏನಿದು ಬಾಯಾರಿಕೆ ಆಗಕ್ಕೆ ಶುರು ಆತಲ್ಲ ಅಂದರೆ ಅಲ್ಲೇ ಇದೆ ಲಟ ಮಜ್ಜಿಗೆ ತಗೋಬಾ ನೋಡೋಣ. ಓ ಬಂದ್ರನ? ನಾನು ಇಲ್ಲಿ ಕೊಯ್ಯಲ್ಲಿ ಅಂತ ಇದನ್ನು ಹಿಡ್ಕೊಂಡೇನಿ ಮಾರ ಪಲ್ಲವೇ. ಬಂದ ನೀನು ಅಪ್ಪಗ ಲಟ ಮಜ್ಜಿಗೆ ತಗೊಂಡೋಗ. ಅದು ಸ್ವಲ್ಪ ನೀರು ಬೆರೆಸಿ ತಗೊಂಡೋಗ. ಹಾಗೆ ತಗೊಂಡೋಗಿ ಆ ಕಡಿಕೆ ಒಂದು ಹಳಕ್ಕೆ ಉಪ್ಪು ಹಾಕು. ಹಾಂ ಬಂದೆ. ನಾನು ಹಂಗೆ ಹಾಕಿದ್ದೆ.
ಅದ್ರ ಮಧ್ಯೆ ಇರೋದೊಂದು ಒಂದಲ್ಲ ಒಂದು ಕೆಲಸ ಹೇಳ್ತಾನೆ ಇರ್ತಾರೆ. ಓಹೋ, ಬಂದೇ ಬಿಟ್ರೆ ಒಂದು ಸಲ ಹೇಳಲೇ ಇಲ್ಲಲ್ಲ. ಹೇಳಿದ್ರಲ್ಲೇ ಬಸ್ಸಿನ ಬುಡಕ್ಕಾರೆ ಯಾರು ಬರ್ತಾ ಇದ್ದ. ಹೌದಾ? ಥೋ, ಅಲ್ಲಿಂದ ಇಲ್ಲಿ ಹಲ್ಲಕ್ಕೆ ಬ್ಯಾಗ್ ಆಚೆಗೆ ಈಚೆಗಡೆ. ಹಾಂ ಹಾಂ, ಅಲ್ಲಿ. ಅಯ್ಯೋ ದೇವ್ರೆ, ಏನು ಅಲ್ಲೇ ಇದೆ, ಇಲ್ಲಿ ಬಾ ಇಲ್ಲೇ. ಯಾರು ಬಂದ್ರಪ್ಪ? ಇವತ್ತೇ ಬರ್ಬೇಕಾ? ಅವ್ರಿಗೆ ಗಳಿಗೆ ಸಿಕ್ಕಿದ್ದಾರು ಸಾಕು. ನಮ್ಮಮ್ಮ ಮೊದಲೇ ಕಾಯ್ತಾ ಇದೆ, ಏನು ಹೇಳಿ ಹೋಗೋದು ತಪ್ಪಿಸ್ಕೊಳ್ಳೋಣ ಅಂತ. ಈಗ ಯಾರು ನೆಂಟರು ಬಂದರೆ ಕತೆ ಮುದೇ ಹೋಯ್ತು. ಓ, ಇವತ್ತೇ ಬರ್ಬೇಕಾ ನೀವು? ನಮ್ಮ ಮನೇಲಿ ಮತ್ತೆ ಕರೆದು ಕೂಡಲೇ ಎಲ್ಲಿ ಬೈಲು ಹೇಳ್ತಾರೆ ಅಂತ ಬೇಕಾತಲ್ಲ. ಪಲ್ಲವೇ, ನೀನಾರು ಇಲ್ಲೊಂಚೂರು ಇಲ್ಲಿ ಬಾ ನೋಡೋಣ. ಏನು ಮಾಡ್ತಿದ್ದೀರಿ ಒಳಗೆ? ಹಂಗಾರೆ ಕರಿತಿ ಎಷ್ಟೊತ್ತಾತು ನಾನು? ಓ, ಬಂದೇ ಆತ. ಕತ್ಲಿಗೆ ಬರ್ತೀವಿ ಅಂತ ಹೇಳ್ದಂಗೆ ಆತೈತಿ. ಇಷ್ಟು ಬೇಗ ಹೆಂಗೆ ಬಂದ್ರ? ಏನ ಯಾಂತ ಹಂಗೆ ಹೊದತಿದ್ದೀಯ? ನಿನ್ನ ಅಪ್ಪಕ್ಕೆ ಹೋಗೋದು ಕೇಳೋಣ ಪಲ್ಲವೇ. ಅಲ್ಲಿ ಹೋಗ್ಬಾರ್ದ ಒಂಚೆ ಚುರುಕ್ ನೋಡೋಣ. ಎಂತ ಚುರುಕು ಹೋಗೋದಮ್ಮ? ಯಾರೋ ಬಂದಾರೆ ಅಂತೇಳಿ ಹೇಳ್ತಾ ಇದ್ದಾರಪ್ಪ ಅಲ್ಲಿ. ನಂಗೆ ಅವ್ರನ್ನೆಲ್ಲ ಹೆಂಗೆ ಮಾತಾಡ್ಸ್ಬೇಕು ಏನು ಅಂತ ಗೊತ್ತಾಗಲ್ಲ. ನೀ ಕಡೆಗೆ ಅದಕ್ಕೂ ಬಂದು ಬೈತೀಯ. ರಗಳೆನೇ ಬೇಡ, ನೀನೇ ಹೋಗ್ಬಿಡು, ನಾನು ಇಲ್ಲೇ ಇರ್ತೀನಿ. ಪಲ್ಲವಿ ಯಾವತ್ತು ಬಂದಿದ್ದ? ಬಾಲೆ ಹುಷಾರದಿಯಾ? ಪಲ್ಲವಿ ನಿನ್ನೆಲ್ಲ ಮೊನ್ನೆ ಬಂದದೆ. ತಾಯಿ ದೊಡ್ಲ ಜೊತೆ ಹೋದಳು, ಹಾಗೆ ಕರ್ಕೊಂಡೇ ಬಂದದು. ಲೆಕ್ಕಕ್ಕೆ ಮರ್ತಟ್ಲು ಕರ್ಕೊಬಂದಂಗೂ ಆಯ್ತು. ಅದು ಮತ್ತೆ ಬರ್ತೀನಿ ಅಂತ ಹಠ ಮಾಡ್ತಂತೆ, ಹಂಗೆ ಕರ್ಕೊಬಂದದು. ಓಹೋ, ಅಲ್ಲ ಇಷ್ಟು ಬೇಗ ಬಂದಿದ್ದರೆ ಕತ್ಲಿಗೆ ಬರ್ತೀನಿ ಅಂತ ಹೇಳಿದ್ದಲ್ಲ. ನಾನು ಹಾಗಾಗಿ ನಿಧಾನ ಕೆಲಸ ಮಾಡ್ತಾ ಇದ್ದೆ. ಓ, ಅಮ್ಮ ಗೊತ್ತು ಹಂಗಾರೆ ಯಾರು ಬರ್ತಾರೆ ಏನು ಎತ್ತ ಅಂತ. ಅದಕ್ಕೆ ನಾನು ಅಷ್ಟು ಹೇಳಿದ್ರು ಎಂತ ಇದು ಮಾಡಲ್ಲ, ಸುಮ್ಮನೆ ನಿಂತಿತ್ತು. ಓ, ಯಾರಿರ್ಬೋದು? ಯಾರೋ ಬಾಲೆ ನೋಡಕ್ಕೆ ಬಂದ್ರ? ಹಂಗೆ ಎಲ್ಲರೂ ಸಾಧಾರಣ ಬಾಲೆ ನೋಡ್ಕೊಂಡು ಹೋಗಿ ಆಗ್ಯದಪ್ಪ. ನಾವು ಬರೋದು ಹೇಳಿಯಾ? ಇಲ್ಲ, ಹೇಳ ಬಂದಮೇಲೆ ಗೊತ್ತಾಗಲಿ ಅಂತೇಳಿ ಸುಮ್ಮನೆ ಹಾಕೊಂಡಿದ್ದೆ. ಏನು ಬೆಂಗಳೂರಿಗೆ ಹೊಳ್ಳ ಸಂಭ್ರಮ. ಆ ಬಟ್ಟೆ ಸಮ್ ಮಾಡ್ತೀನಿ, ಈ ಬಟ್ಟೆ ಸಮ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ನಾನು ಸುಮ್ಮನಿದ್ದೀನಿ. ವಾಯ್ಸೆಲ್ಲೂ ಕೇಳ್ದಂಗೆ ಅದೆಯಪ್ಪ. ಯಾರು ಹತ್ತದರೆಯ? ಅಯ್ಯೋ, ನಮ್ಮ ಅಮ್ಮೊಬ್ಬಳು ಎಂತಕ್ಕೆ ಹಿಂಗೆ ಮಾಡ್ತದೇನು? ಅದಕ್ಕೆ ಹೇಳರೆ ಬರ್ತೀವಿ ಅಂತ ಹೇಳೇ ಬಂದರೆ. ಅಷ್ಟೊತ್ತಿಗೆ ಇದು ಹೇಳ್ಬೇಕಾ ಬೇಡ? ನಾವಿರಲ್ಲ ಬೆಂಗಳೂರಿಗೆ ಹೋಗ್ತೀವಿ ಅಂತ. ಈಗ ಅಣ್ಣೇನು ನನ್ನ ಮೇಲೆ ತಪ್ಪು ತಿಳ್ಕೊತಾನೆ ಏನು, ಇದ್ರ ದಸೆಯಿಂದ ಅಮ್ಮ ಬರಲ್ಲ ಅಂತ. ನಾನಂತೂ ಖುಷಿಯಲ್ಲಿ ಕಾಯ್ತಾ ಇದ್ದೀನಿ ಹೋಗೋಕ್ಕೆ. ಯಾವಾಗಲೂ ಹೀಗೆ ಮಾಡೋದು ಅಮ್ಮ. ನೀವು ಆಚೆ ಹೋಗಿ ಹೇಳ್ತೀನಿ. ಗೊತ್ತಾದೆ ಪಲ್ಲವಿ ಹೆರಿಗೆ ಗೊತ್ತಿಲ್ಲ ಅದಕ್ಕೆ ನೀವು ಅಂತ. ಯಾರೋ ಬಂದರೆ ಹೋಗಿ ಮಾತಾಡಿಸು, ಬೇಗ ಕಳಿಸು, ನಮಗೆ ಹೋಗೋಕ್ಕೆ ಲೇಟ್ ಆಗ್ತದೆ ಅಂತ ಹೇಳ್ತಾ ಇತ್ತು ಒಳಗೆ. ನೋಡೋಣ ಒಂದು ಸತಿ ಬಂದಕ್ಕೂ ಏನು ಮಾಡ್ತದಂತ. ಏನು ಸಿಟ್ಟು ಆಯ್ತದೆ, ಬೇಕಂತಲೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮಾಡಿರಿ ಅಂತ. ಸುಮ್ಮನಿರ, ಇದು ಹೇಳ್ತದೆ ಅಂಥೇಳಿ ನೀನು ಇದು ಮಾಡಬೇಡ. ಇಷ್ಟೆಲ್ಲ ಮಾಡೋ ಬದಲು ಮೊದಲೇ ಹೇಳಿದ್ರಿ ಏನಾಗ್ತಿತ್ತ? ಮೊದಲೇ ಸಿಟ್ಟು ಮೂಗಿನ ತುದಿನೇ ಅದೇ. ಅದಕ್ಕೆ ಕಡೆಗೆ ನಾನು ಹೋಗ್ತೀನಿ ಅಂತ ಹೊರಡ್ಕೋತೆ. ಏನು ಮತ್ತು ಪಲ್ಲವಿ, ಅಲ್ಲೇನು ನೋಡ್ತಿದ್ದೀಯ? ಇಲ್ಲಿ ನೋಡಿ, ಇಲ್ಲಿ. ಅಯ್ಯೋ, ನೀನಾ? ನೀವು ಯಾರ್ಯಾರು ಬಂದ್ರಿ? ಅಮ್ಮ ಗೊತ್ತಿತ್ತ ಫಸ್ಟೇ ನೀವು ಬರ್ತೀರಿ ಅಂತ? ಎಷ್ಟು ಜೋರದೆ! ನಂಗೆ ಸುಮ್ಮನೆ ಆಸೆ ತೋರಿಸಿ ಮೋಸ ಮಾಡೋದು ಅಲ್ಲ. ನಾನು ಮಾತ್ರ ಇರಲ್ಲ. ನಾನು ಹೋಗ್ತೀನಿ. ನಾನು ಇವ್ರಿಗೆ ಫೋನ್ ಮಾಡ್ತೀನಿ. ಇವ್ರಿಗೆ ಫೋನ್ ಮಾಡಿ ನಾ ಬರ್ತೀನಿ ಅಂತ ಹೇಳ್ತೀನಿ. ನಾನು ಆಮೇಲೆ ನಿಧಾನದಿಂದ ವಿಚಾರಿಸ್ಕೊತೀನಿ. ಎಷ್ಟು ಒಂಥರ ಮನಸ್ಸಿಗೆ ಬೇಜಾರಾಗ್ತದೆ. ಇದನ್ನು ಸತ್ಯ ಹೇಳಿದ್ರೆ ಏನಾಗ್ತಿತ್ತು? ನಾನು ಇಷ್ಟು ಖುಷಿಯಿಲ್ಲ ರೆಡಿ ಆಗೋದಾದ್ರು ತಪ್ಪಿತಿತ್ತು. ನಾನು ಹೋಗ್ತೀನಿ, ಬಾಲೆ ಕರ್ಕೊಂಡು ರೆಡಿ ಮಾಡ್ಕೊಂಡು ಹೊರಡ್ತೀನಿ. ನಾನು ಒಬ್ಬಳೇ ಹೋಗ್ತೀನಿ. ನಾನು ಮಾತ್ರ ಇಲ್ಲಿರಲ್ಲ.
ಅರೆ ಅಂಥದ್ದು ಏನಾತು ಮಾರತಿ ಈಗ? ಏನಾತು ಹೇಳ? ಎಂತ ನೀ ಸಿಕ್ ಮಾಡ್ಕೊಂಡಿದ್ದೆ ಅಂತಕ್ಕೆ ನಂಗೆ ಒಂಚೂರು ಹೇಳು. ಇದು ಒಳ್ಳೆ ಕಥೆ ಆತಲ್ಲ ಮರತೆ.